ಸಾಧಿಸುವ ಛಲವಿದ್ದರೆ ಸಾಧನೆ ಸಾಧಕನ ಸ್ವತ್ತು ಎಂಬ ರೀತಿಯಲ್ಲಿ ಸುಮಾರು 3 ದಶಕಗಳಿಗೂ ಹೆಚ್ಚು ಕಾಲದಿಂದ ತಮ್ಮ ಕುಂಚದಿಂದ ವೈವಿಧ್ಯಮಯ ಚಿತ್ರಗಳನ್ನು ಮೂಡಿಸಿ ಇಂದಿನ ಪೀಳಿಗೆಗೆ ಆದರ್ಶವಾಗಿರುವ ಇವರ ಹೆಸರು ಚಿತ್ರಕಲಾವಿದ BP ಲೋಕೇಶ್ ಅಂತ. ತಮ್ಮ ವೈವಿಧ್ಯಮಯ ಚಿತ್ರಗಳಿಂದಲೇ ಜಿಲ್ಲೆಯ ಕಂಪನ್ನು ರಾಷ್ಟ್ರ ಮಟ್ಟದಲ್ಲಿ ಪಸರಿಸಿದ್ದಾರೆ. ಕಲಾದೇವಿಯ ವರಪುತ್ರರಾಗಿರುವ BP ಲೋಕೇಶ್ ರವರು ಯಾವುದೇ ಮಹಾಮಹಿಮರ ಹುಟ್ಟುಹಬ್ಬ, ಹಬ್ಬ ಹರಿದಿನಗಳು ಮತ್ತು ಗಣ್ಯ ವ್ಯಕ್ತಿಗಳ ಜನ್ಮದಿನ ಬರಲಿ ಅವರದೊಂದು ಚಿತ್ರ ಇವರ ಕುಂಚದಲ್ಲಿ ಮೂಡಿಬಂದಿರುವ ಚಿತ್ರಗಳು ಸಾಕ್ಷಿಯಾಗಿ ಸಿಗುತ್ತವೆ. ಇಂದಿನ AI ತಂತ್ರಜ್ಞಾನದ ಮುಂದೆ ನಶಿಸುತ್ತಿರುವ ಪಾರಂಪರಿಕ ಚಿತ್ರಕಲೆಯನ್ನು ಇಂದಿನ ಪೀಳಿಗೆ ಉಳಿಸಿ ಬೆಳೆಸಿಕೊಂಡು ಹೋಗಲು ಉಚಿತವಾಗಿ ಚಿತ್ರಕಲೆಯ ತರಬೇತಿ ನೀಡ್ತಾ ಇದ್ದಾರೆ. ಹಲವು ದಶಕಗಳ ಕಾಲ ಸಲ್ಲಿಸಿರುವ ಇವರ ನಿಸ್ವಾರ್ಥ ಸೇವೆಯನ್ನು ಗುರುತಿಸಿ ತಾಲೂಕು ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಪ್ರಶಸ್ತಿಗೆ ಇವರು ಭಾಜನರಾಗಿದ್ದಾರೆ. ಈಗ ಅವರ ಮುಕುಟಕ್ಕೆ ಮತ್ತೊಂದು ಗರಿ ಮುಡಿಗೇರಿಸಿಕೊಂಡು ಅವರ ಕಲೆಗೆ ಹಾಗೂ ಆ ಭಾಗದ ಚಿತ್ರಕಲಾವಿದರಿಗೆ ಪ್ರೇರಕ ಶಕ್ತಿಯಾಗಿ ನಿಂತಿದ್ದಾರೆ. ಪ್ರಶಸ್ತಿಗಳು ಸಾಧಕನ ಹೆಮ್ಮೆ, ಜವಾಬ್ದಾರಿ ಹೆಚ್ಚಿಸುವುದರ ಜೊತೆಗೆ ಯುವಜನತೆಗೆ ಪ್ರೇರಣೆಯಾಗಿ ತೆಗೆದುಕೊಳ್ಳಬೇಕು ಎಂಬುದು ಪ್ರಜ್ಞಾವಂತರ ಮಾತಾಗಿದೆ. ಇವರು ಸುಮಾರು 30 ವರ್ಷಗಳಿಂದ ಚಿತ್ರ ಕಲಾವಿದರಾಗಿ ಮಾತ್ರವಲ್ಲದೆ ಛಾಯಾಗ್ರಾಹಕರಾಗಿ, ಕಿರುಚಿತ್ರ ನಿರ್ದೇಶಕರಾಗಿ, ಬರಹಗಾರನಾಗಿ, ನಟನಾಗಿ, ಸಂಭಾಷಣಾಕಾರರಾಗಿ ಜೊತೆಗೆ ಸಮಾಜಮುಖಿ ಕಾರ್ಯಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಕಲೆ ಹಾಗೂ ಮಾನವೀಯ ಮೌಲ್ಯಕ್ಕೆ ಹಿಡಿದ ಕನ್ನಡಿಯಾಗಿದ್ದಾರೆ. ಆಡುಮುಟ್ಟದ ಸೊಪ್ಪಿಲ್ಲ ಎಂದು ಹೇಳುವ ಹಾಗೆ ತಮ್ಮನ್ನು ತಾವು ಎಲ್ಲ ಕ್ಷೇತ್ರಗಳಲ್ಲಿ ಗುರುತಿಸಿಕೊಂಡಿರುವ ಇವರಿಗೆ ಏಷ್ಯಾ ಇಂಟರ್ನ್ಯಾಷನಲ್ ಕಲ್ಚರ್ ರಿಸರ್ಚ್ ಯೂನಿವರ್ಸಿಟಿಯವರು ಅವರ ಸಾಧನೆಯನ್ನು ಗುರುತಿಸಿ ಗೌರವ ಡಾಕ್ಟರೇಟ್ ಪದವಿಯನ್ನು ನೀಡಿ ಗೌರವಿಸಿದ್ದಾರೆ. ನನ್ನ ಹೆಸರು BP ಲೋಕೇಶ್ ಅಂತ, ಚಿತ್ರಕಲಾವಿದರು, ಚಿಕ್ಕಬಳ್ಳಾಪುರ. ನನಗೆ ಈ ದಿನ ನನಗೆ ಗೌರವ ಡಾಕ್ಟರೇಟ್ ಅವಾರ್ಡ್ ಬಂದಿದೆ. ಏಷ್ಯಾ ಇಂಟರ್ನ್ಯಾಷನಲ್ ಕಲ್ಚರ್ ರಿಸರ್ಚ್ ಯೂನಿವರ್ಸಿಟಿ ಅವರ ಕಡೆ ನನಗೆ ಡಾಕ್ಟರೇಟ್ ಅವಾರ್ಡ್ ಕೊಟ್ಟಿದ್ದಾರೆ. ಕಾರಣ ಇಷ್ಟೇ, ನಾನು ಸುಮಾರು ಒಂದು 25-30 ವರ್ಷಗಳಿಂದ ಚಿತ್ರಕಲೆ ಹೇಳ್ಕೊಡ್ತಾ ಬಂದಿದ್ದೀನಿ. ಸಾವಿರಾರು ವಿದ್ಯಾರ್ಥಿಗಳು ನನ್ನ ಕಲ್ತಿದ್ದಾರೆ. ಮತ್ತೆ ಜಾಗೃತಿ ಮೂಡಿಸುವಂತ ಕಾರ್ಯಕ್ರಮಗಳು ಹಲವಾರು ಕಡೆ ಮಾಡಿದ್ದೀನಿ. ಈ ಮಣ್ಣಿಂದ ಆಗ್ಬೋದು, ಈ ಕಾಗದದಿಂದ ಆಗ್ಬೋದು, ಈ ಮತ್ತು ಶಿಬಿರಗಳು ನಡೆಸಿದ್ದೀನಿ. ಚಿತ್ರಕಲೆ ಉಚಿತವಾಗಿ ಎಷ್ಟೋ ಸಾವಿರಾರು ಜನಕ್ಕೆ ಉಚಿತವಾಗಿ ನಾನು ಡ್ರಾಯಿಂಗ್ ಹೇಳ್ಕೊಟ್ಟಿದ್ದೀನಿ. ಇವೆಲ್ಲ ಪರಿಗಣಿಸಿ ನನಗೆ ಇದೊಂದು ಅವಾರ್ಡ್ ಬಂದಿದೆ. ತುಂಬಾ ಸಂತೋಷ ಆಗ್ತಾ ಇದೆ. ಮತ್ತೆ ಈ ಕಡೆ ನಮ್ಮ ಡ್ರಾಯಿಂಗ್ ಅನ್ನೋದು ಏನಂದ್ರೆ ನಶಿಸ್ತಾ ಇದೆ. ಅಂದ್ರೆ ಕೈಯಲ್ಲಿ ಬರೆಯುವಂಥದ್ದು ಇವಾಗ ನಶಿಸ್ತಾರೆ. AI ಬಂದ್ಮೇಲೆ, ಡಿಜಿಟೀಕರಣ ಬಂದ್ಮೇಲೆ ಅಂತೂ ಕಂಪ್ಯೂಟರ್ ಮುಂದೆನೆ ನಿಂತು ಕೂತ್ಕೊಂಡ್ಬಿಡ್ತಾರೆ. ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರಿಂದ ಕೈ ಬರವಣಿಗೆ ಸ್ವಲ್ಪ ನಿಧಾನ ಆಗ್ತಿದೆ. ಅವೆಲ್ಲ ಹೋಗ್ಬಾರ್ದು ಅಂತಾನೆ ನಾನು ಚಿತ್ರಕಲೆಯ ಒಂದು ಶಿಬಿರಗಳನ್ನ ಹಲವಾರು ಕಡೆ ಮಾಡಿದ್ದೀನಿ, ಮಾಡ್ತಾನೂ ಇದ್ದೀನಿ. ಅವೆಲ್ಲ ನೋಡ್ಕೊಂಡು ಮತ್ತೆ ಈ ಶಿಬಿರಗಳಲ್ಲಿ ಮಕ್ಕಳು ಸಾವಿರಾರು ಜನ ಬರ್ತಾರೆ, ಕಲಿತಾರೆ, ತುಂಬಾ ಖುಷಿ ಆಗುತ್ತೆ. ಇವಾಗ ಅವರು ಅಷ್ಟೇ ಒಂದು ಲೆವೆಲ್ ಬಂದಿದ್ದಾರೆ, ಅವರು ಬರೆಯುವಂತ ಲೆವೆಲ್ಗೆ ನಾನು ರೆಡಿ ಮಾಡಿದ್ದೀನಿ ಎಷ್ಟೋ ವಿದ್ಯಾರ್ಥಿಗಳನ್ನ. ತುಂಬಾ ಖುಷಿ ಆಗುತ್ತೆ. ನಾನು ಹೇಳೋದಷ್ಟೇ, ಕಲೆನ ಉಳಿಸಿ ಬೆಳೆಸಿ ಅಂತ ಹೇಳ್ತಾ ಇದ್ದೀನಿ. ಧನ್ಯವಾದಗಳು. ಗೌರವ ಡಾಕ್ಟರೇಟ್ ಪಡೆದಿರುವ BP ಲೋಕೇಶ್ ರವರನ್ನು ಅವರ ಕುಟುಂಬಸ್ಥರು, ಸ್ನೇಹಿತರು ಹಾಗೂ ಅವರ ಬಹುದೊಡ್ಡ ಆಸ್ತಿ ವಿದ್ಯಾರ್ಥಿ ಬಳಗ ಹರ್ಷ ವ್ಯಕ್ತಪಡಿಸಿ ಅಭಿನಂದಿಸಿದ್ದಾರೆ. ಡಾಕ್ಟರ್ BP ಲೋಕೇಶ್ ರವರು ಇಂತಹ ಮತ್ತಷ್ಟು ಪ್ರಶಸ್ತಿಯ ಗರಿಗಳನ್ನು ತಮ್ಮ ಮುಡಿಗೇರಿಸಿಕೊಳ್ಳಲಿ ಎಂದು MMTV ವಾಹಿನಿ ಆಶಿಸುತ್ತದೆ. ಲಕ್ಷ್ಮೀನಾರಾಯಣ್, MMTV ನ್ಯೂಸ್ ಬ್ಯೂರೋ, ಚಿಕ್ಕಬಳ್ಳಾಪುರ.